ಈ ವಿಡಿಯೋನ ಪ್ರಪಂಚದ ಎಲ್ಲ ತಂದೆಯರಿಗೆ ಸಮರ್ಪಿಸ್ತಾ ಇದ್ದೀನಿ. ತಂದೆ ಎಂಬುದು ಕೇವಲ ಒಂದು ಪದವಲ್ಲ, ಅದು ಸಾವಿರ ಕನಸುಗಳನ್ನು ತ್ಯಾಗ ಮಾಡಿ ಮಕ್ಕಳ ನಗುವಿನಲ್ಲಿ ತನ್ನ ಸಂತೋಷವನ್ನು ಹುಡುಕುವ ಒಂದು ಮೌನ ಪ್ರೀತಿ. ದೇವರು ಎಲ್ಲೆಲ್ಲೂ ಇರಲು ಸಾಧ್ಯವಾಗಲಿಲ್ಲ, ಅದಕ್ಕಾಗಿಯೇ ಅಪ್ಪನನ್ನು ಸೃಷ್ಟಿಸಿದ್ನ. ನಾನು ಇವತ್ತು ಒಂದು ಪುಟ್ಟ ಕಥೆಯೊಂದಿಗೆ ಬಂದಿದ್ದೇನೆ. ಅಪ್ಪನ ಮೌನ. ರವಿ ಎಂಬ ವ್ಯಕ್ತಿ ದಿನಗೂಲಿ ಕೆಲಸ ಮಾಡುತ್ತಿದ್ದ. ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲೇ ಮನೆ ಬಿಟ್ಟು ಹೋಗಿ ರಾತ್ರಿ ಎಲ್ಲರೂ ಮಲಗುವ ಹೊತ್ತಿಗೆ ಮನೆಗೆ ಬರುತ್ತಿದ್ದ. ಒಂದು ದಿನ ಅವನ 10 ವರ್ಷದ ಮಗ ಕಾರ್ತಿಕ್ ತನ್ನ ತಾಯಿಗೆ ಹೇಳಿದ, ಅಮ್ಮ, ಅಪ್ಪ ಯಾವಾಗಲೂ ಕೆಲಸ ಮಾಡ್ತಾರೆ, ನಮಗಾಗಿ ಸಮಯ ಕೊಡಲ್ಲ. ನನಗೆ ಅಪ್ಪ ಅಂದರೆ ಇಷ್ಟ ಇಲ್ಲ. ಈ ಮಾತುಗಳನ್ನು ಕೇಳಿಸಿಕೊಂಡ ತಂದೆಯ ಕಣ್ಣುಗಳಲ್ಲಿ ನೀರು ತುಂಬಿತು, ಆದರೆ ಏನೂ ಹೇಳಲಿಲ್ಲ. ಕೆಲ ದಿನಗಳ ನಂತರ ಶಾಲೆಯಲ್ಲಿ ಮಕ್ಕಳಿಗೆ ನನ್ನ ಹೀರೋ ಯಾರು ಎಂಬ ವಿಷಯದ ಮೇಲೆ ಪ್ರಬಂಧ ಬರೆಯಲು ಕೊಟ್ಟರು. ಎಲ್ಲರೂ ಸಿನಿಮಾ ನಟರು, ಕ್ರಿಕೆಟಿಗರ ಹೆಸರು ಬರೆದರು. ಕಾರ್ತಿಕ್ ಮಾತ್ರ ಖಾಲಿ ಪೇಪರ್ ಹಿಡಿದು ಮನೆಗೆ ಬಂದ. ಆ ರಾತ್ರಿ ಅವನು ಮೊದಲ ಬಾರಿಗೆ ತನ್ನ ಅಪ್ಪನನ್ನು ಗಮನಿಸಿದ. ಕೆಲಸದ ದಣಿವಿನಿಂದ ಕಾಲುಗಳು ನಡುಗುತ್ತಿದ್ದವು, ಕೈಗಳ ಮೇಲೆಲ್ಲ ಗಾಯಗಳಾಗಿದ್ದವು. ಎಲ್ಲ ನೋವನ್ನು ಮರೆತು ಆ ಮುಖದಲ್ಲಿ ನಗು ಇಟ್ಟುಕೊಂಡು ಮಗನಿಗೆ ಹೇಳಿದ, ಕಾರ್ತಿಕ್, ನಿನಗೆ ಬೇಕಾದ ಶಾಲೆಯ ಬ್ಯಾಗ್ ಮುಂದಿನ ತಿಂಗಳು ತಂದು ಕೊಡ್ತೀನಿ ಮಗ ಅಂತ. ಆ ಇಡೀ ರಾತ್ರಿ ಮಗ ಕಾರ್ತಿಕ್ಗೆ ನಿದ್ದೆಯೇ ಬರಲಿಲ್ಲ. ಮರುದಿನ ಕಾರ್ತಿಕ್ ಶಾಲೆಗೆ ಬಂದ. ಎಂದಿನಂತೆ ಇಂದಿನ ದಿನ ಕೊಟ್ಟಿದ್ದ ಪ್ರಬಂಧಕ್ಕೆ ಹೀಗೆ ಬರೆದ, ನನ್ನ ಹೀರೋ ನನ್ನ ಅಪ್ಪ. ಅವರು ಸೂಪರ್ ಮ್ಯಾನ್ ಅಲ್ಲ, ಅವರ ಬಳಿ ಹೆಚ್ಚು ಹಣವೂ ಇಲ್ಲ, ಆದರೆ ತಮ್ಮ ಕನಸುಗಳನ್ನು ಬದಿಗಿಟ್ಟು ನನ್ನ ಕನಸುಗಳನ್ನು ನನಸಾಗಿಸಲು ಹಗಲು ರಾತ್ರಿ ಶ್ರಮಿಸುತ್ತಾರೆ. ಅವರು ತಮ್ಮ ನೋವನ್ನು ಕಣ್ಣೀರಾಗಿ ತೋರಿಸುವುದಿಲ್ಲ, ನಗುವಿನ ಹಿಂದೆ ಅಡಗಿಸಿಕೊಳ್ಳುತ್ತಾರೆ. ದೇವರು ಎಲ್ಲರ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಅಪ್ಪನನ್ನು ಸೃಷ್ಟಿಸಿದನೋ ಅನಿಸುತ್ತದೆ. ತಂದೆ ಅಳುವುದಿಲ್ಲ ಎಂದು ಎಲ್ಲರೂ ಭಾವಿಸುತ್ತಾರೆ, ಆದರೆ ಅವರೂ ಕೂಡ ನೋವನ್ನು ಮೌನವಾಗಿ ಸಹಿಸಿಕೊಳ್ಳುವ ಹೃದಯವಿರುವ ಮನುಷ್ಯನೇ. ತಂದೆ ಎಂದರೆ ನೆರಳು. ನಾವು ಬಿಸಿಲಿನಲ್ಲಿ ಸುಡದಂತೆ ತನ್ನ ಜೀವನವನ್ನೇ ಬಿಸಿಲಿಗೆ ಒಡ್ಡಿಕೊಳ್ಳುವ ಮಹಾನ್ ವ್ಯಕ್ತಿ. ತಂದೆಯ ಪ್ರೀತಿಗೆ ಬೆಲೆ ಇಲ್ಲ, ಅವರ ತ್ಯಾಗಕ್ಕೆ ಅಳತೆ ಇಲ್ಲ, ಅವರ ಸ್ಥಾನಕ್ಕೆ ಬದಲಿ ಕೂಡ ಇಲ್ಲ. ಈ ಪ್ರಬಂಧವನ್ನು ಓದಿದ ಶಿಕ್ಷಕರ ಕಣ್ಣುಗಳು ತೇವಗೊಂಡವು. ಆ ಸಂಜೆ ಮನೆಗೆ ಬಂದ ಕಾರ್ತಿಕ್ ಮೊದಲ ಬಾರಿಗೆ ತನ್ನ ಅಪ್ಪನನ್ನು ಬಿಗಿಯಾಗಿ ಅಪ್ಪಿಕೊಂಡು ಹೇಳಿದ, ಅಪ್ಪ, ನೀ ನನ್ನ ಪ್ರಾಣ. ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಅಪ್ಪ, ನಾನು ದೊಡ್ಡವನಾದ ಮೇಲೆ ನಿಮ್ಮಂತೆ ಒಳ್ಳೆಯ ಮನುಷ್ಯ ಆಗಬೇಕು. ಇದನ್ನು ಕೇಳಿದ ರವಿ ಅಂದರೆ ತಂದೆ ಆ ಕ್ಷಣದಲ್ಲಿ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಯಾಕಂದರೆ ತಂದೆಗೆ ಎಂದಿಗೂ ತನ್ನ ನೋವನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಆದರೆ ಮಕ್ಕಳ ಸಂತೋಷಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸ್ತಾನೆ. ಅಮ್ಮನ ಪ್ರೀತಿ ಕಾಣಿಸುತ್ತೆ, ಆದರೆ ಅಪ್ಪನ ಪ್ರೀತಿನ ಅನುಭವಿಸ್ಬೇಕು ಅಷ್ಟೇ. ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ದ ಸೈಲೆಂಟ್ ಹೀರೋಸ್. ಈ ಫಾದರ್ಸ್ ಡೇ ದಿನದಂದು
ನಮ್ಮ ಜೀವನಕ್ಕಾಗಿ ಹಗಲು ರಾತ್ರಿ ಶ್ರಮಿಸುವ ಎಲ್ಲ ತಂದೆಯರಿಗೆ ಹೃದಯಪೂರ್ವಕ ವಂದನೆಗಳು. ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ದ ಲವಿಂಗ್ ಫಾದರ್ಸ್. ನಿಮ್ಮ ಅಪ್ಪ ನಿಮ್ಮ ಜೊತೆ ಇದ್ದರೆ ಅವ್ರನ್ನ ಅಪ್ಕೊಂಡು ಇವತ್ತೇ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ಅಪ್ಪ ಅಂತ ಹೇಳಿಬಿಡಿ. ಯಾಕಂದರೆ ಕೆಲವು ಭಾವನೆಗಳನ್ನ ನಾಳೆಗೆ ಮುಂದೂಡಬಾರ್ದು. ನಿಮ್ಮ ಅಪ್ಪನ ಬಗ್ಗೆ ಒಂದು ಪುಟಾಣಿ ಮಾತು, ನನ್ನ ಅಪ್ಪ ನನ್ನ ಹೀರೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ದಯವಿಟ್ಟು ನಿಮ್ಮ ಅಪ್ಪನಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ಎಂದಿನಂತೆ ಕೊನೆಯಲ್ಲಿ ನನ್ನದೊಂದು ಪುಟ್ಟ ಮನವಿ. ನಿಮ್ಮ ಜೀವನವನ್ನು ರೂಪಿಸಿದ ವೃದ್ಧ ತಂದೆ ತಾಯಿಯರನ್ನು ಎಂದಿಗೂ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ವಯಸ್ಸಾದ ಕಾಲದಲ್ಲಿ ಕೂಲಿ ಮಾಡೋಕ್ಕೋ ಅಥವಾ ಭಿಕ್ಷೆ ಬೇಡೋ ಥರ ಮಾಡಬೇಡಿ. ನಿಮ್ಮ ಬೆರಳಿಡಿದು ನಡೆಸಿದ ಜೀವಗಳನ್ನು ವೃದ್ಧಾಪ್ಯದಲ್ಲಿ ದಯಮಾಡಿ ನಿಮ್ಮ ಜೊತೆಯಲ್ಲೇ ನಿಮ್ಮ ಪ್ರೀತಿ ಕಾಳಜಿ ಮಾಡಿ ಸಂತೋಷವಾಗಿಟ್ಕೊಳ್ಳಿ. ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ಒಂದು ಸಣ್ಣ ಭರವಸೆನ ಅವ್ರಿಗೆ ತುಂಬಿ. ವೃದ್ಧಾಪ್ಯ ಶಾಪ ಆಗೋ ಥರ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೃದ್ಧಾಪ್ಯನ ಬಂದ್ ಮಾಡಿ. ಎಲ್ಲರಿಗೂ ನಮಸ್ತೆ. ಪಿತೃದೇವೋ ಭವ.